ಒಂದಷ್ಟು ಕಾಲ್ಸ್ ಇದೆ, ನಿಮ್ಗೆ ಎಷ್ಟು ಬೇಕು ಮಾಡ್ಕೊಡ್ತೀನಿ. ನಿಮ್ಗೆ 106 ಜನದ ಸಮಸ್ಯೆ ಇದೆ, ಅದ್ರಲ್ಲಿ ಇವ್ರೊಬ್ರಿಗೆ ಮಾಡ್ತಾ ಇದ್ದೀನಿ. ಇವ್ರದ್ದು ಕಾಲ್ ಪಿಕ್ ಆಗ್ತಿಲ್ಲ, ನೋಡೋಣ. ಅವರು ಕಾಲ್ ರಿಸೀವ್ ಮಾಡಿದ ಕೂಡಲೇ ಮತ್ತೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮತ್ತೊಬ್ರು ಸರ್ ನಮಸ್ಕಾರ ಗುರುವೆ. ನಾನು ವಿಡಿಯೋ ಮಾಡ್ತೀನಿ ಯೂಟ್ಯೂಬ್ಗೆ ಹಾಕ್ಲಿಕ್ಕೆ, ಹಂಗಾಗಿ ನಿಮಗೆ ಫೋನ್ ಮಾಡಿದೆ. ಸೊ ಈಗ ನಿಮ್ಮ ಹೆಸರೇನು, ಯಾವ ಊರು? ಕಲಿಮಣ್ಣ. ನಮ್ದು ದೇಶಪುರ ಅರಸೀಕೆರೆ ತಾಲೂಕು, ಹಾಸನ್ ಡಿಸ್ಟಿಕ್. ಓಕೆ, ಈಗ ನೀವು ವೇಸ್ಟ್ ಮಷಿನ್ ತಗೊಂಡೋಗಿದ್ರಾ? ಈಗ ಏನೇನಾಯ್ತು ನಿಮ್ಮ ಅನುಭವನ ಒಂದ್ 2 ನಿಮಿಷದಲ್ಲಿ ಹೇಳ್ಬೋದಾ ಜನಕ್ಕೆ? ಹೇಳ್ಬೋದು. ಹೇಳಿ ಹೇಳಿ. ಜನಕ್ಕೆ ನೇರವಾಗಿ ನಿಮ್ ವಾಯ್ಸ್ ಕೇಳಿಸ್ಬೇಕು, ಸತ್ಯ ಗೊತ್ತಾಗ್ಬೇಕು ಅಂತ ನಾನ್ ಮಾಡ್ತಾ ಇರೋದು. ಇದನ್ನ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ ಯೂಟ್ಯೂಬ್ ನಲ್ಲಿ. ಇಲ್ಲ ಸರ್, ತಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಲಾಸ್ ಆಗತ್ತೆ ಅದು. ಬರೋದು ಇಲ್ಲ ಇದು. ಹೇಳಿದ್ರೆ ಪ್ರೇಕ್ಷಕರು ದುಡ್ಡು ಕಳ್ಕೊಂತೀರ, ಬೇಡ ಬೇಡ. ನೀವು ಟೋಟಲ್ ಎಷ್ಟು ದುಡ್ಡು ಹಾಕಿದ್ರಿ ಮಷಿನ್ಗೆ, ವೇಸ್ಟ್ಗೆ ಎಲ್ಲ ಸೇರ್ಕೊಂಡು? ಅದು 86,000 ರೂಪಾಯಿ ಹಾಕಿದ್ದೆ. ಎಷ್ಟು ಲಾಸ್ ಆಯ್ತು ಟೋಟಲ್ 10-15 ದಿವಸಕ್ಕೆ? 35,000 ರೂಪಾಯಿ ಲಾಸ್ ಆಯ್ತು. 35,000 ದುಡ್ಡು ಮುರ್ಕೊಂಡ್ ಕೊಟ್ರು. ಇದು ರಿಟರ್ನ್ ಪಾಲಿಸಿ ಅಲ್ವಾ? ಓಕೆ, ಈ ಜನಕ್ಕೆ ಏನ್ ಹೇಳ್ತೀರಾ? ಮಷಿನ್ ವರ್ಕ್ ಆಗುತ್ತಾ? ಅದನ್ನ ತೆಗ್ದಿದ್ ಮಾರ್ಬೋದಾ ಜನಕ್ಕೆ? ಅಂದ್ರೆ ಆಟೋಮೊಬೈಲ್? ಇಲ್ಲ ಇಲ್ಲ ಇಲ್ಲ, ಆಗಲ್ಲ ಸರ್. ಸುಮ್ನೆ ಯಾತಿಗೆ ದುಡ್ಡು ಕಳ್ಕೊಳಕ್ ಪ್ರೇಕ್ಷಕರು ಇದು ಅನ್ಯಾಯ ಮಾಡ್ತಿದ, ಬೇಡ. ನಾನ್ ಮಾಡ್ಕೊಂಡಿರೋದು ಸಾಕು ಒಬ್ಬ. ಈಗ ನೀವು ಸಾಲ ಮಾಡಿ ಮಷಿನ್ ತಗೊಂಡ್ರಿ, ಇವತ್ತು ಏನ್ ಮಾಡ್ತಿದ್ದೀರಿ? ಇವತ್ತು ಬೆಳಿಗ್ಗೆ ಸಂಗಮಟ್ಟ 300 ರೂಪಾಯಿಗೆ ನೋಡ್ರಿ ಕೊಬ್ಬರಿ ಹೊಡಿತಾ ಇದೀನಿ. ಕೇಳಿಸ್ಕೊಳ್ಳಿ ಸ್ವಾಮಿ, ಕೇಳಿಸ್ಕೊಳ್ಳಿ. 300 ರೂಪಾಯಿ ಕೂಲಿಗೆ ಅವ್ರ ಸ್ಥಿತಿ ಬಂದೈತೆ. ಆತ ವ್ಯವಹಾರ ಮಾಡ್ತಿದ್ ಮನುಷ್ಯ, ಇವತ್ತು ಕೂಲಿ ಮಾಡೋ ಸ್ಥಿತಿಗೆ ತಂದವ್ರೆ ಸಾಲ ಮಾಡಿಸಿ. ಇರ್ಲಿ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ಬೋದಾ? ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬೋದಾ? ಏನ್ ಹೇಳ್ತೀರಿ? ಒಳ್ಳೇದಾಗ್ಲಿ ತಗೊಳ್ರಲ್ಲ, ಇನ್ನೇನ್ ಮಾಡ್ತೀರಾ? ಇಂತ ಕೆಲ್ಸ ಮಾಡ್ತಾರಲ್ಲ ಅವ್ರಿಗೆ ಒಳ್ಳೇದೇ ಆಗ್ಬೇಕು. ಒಳ್ಳೇದೇನೋ, ಸಾವನು ಒಳ್ಳೇದಾಗ ಬರುತ್ತೆ ಅವ್ರಿಗೆ. ಅಲ್ಲ, ಈಗ ನೀವೀಗ ಎಷ್ಟೊತ್ತು ನಿಮ್ಗ ನೋವನ್ನ ಎಲ್ಲ ಹೇಳ್ಕೊಂಡ್ರಿ ಅಲ್ವಾ? ಅಲ್ಲಾಕಿ ಕಸಂ ಸತ್ಯನ ನೀವ್ ಹೇಳಿದ್ದು. ಯಾರ್ಗಾರ ನಾವು ಏಳ್ಸ್ ಮಾಡಿಸ್ತಾರೆ ಅನ್ನೋ ತರ ಬೇಕಾದ್ರೂ ಮಾತಾಡ್ಬಿಡ್ತಾರೆ ಜನ. ಹಂಗಾಗಿ ನಿಮ್ಮ ದೇವರಾಣೆಗೂ ಸತ್ಯ ತಾನೇ ನೀವ್ ಹೇಳಿದ್ ಮಾತೆಲ್ಲ? ಹೌದಾ? ಅಲ್ಲ ಅಣ್ಣ, ಎಲ್ ಬೇಕಾದ್ರೂ ಆಣೆ ಮಾಡ್ತಿರ್ಬೇಕಾರೆ. ಆಯ್ತು ನೋಡಿ, ಈ ತರ ನಿಮಗೆ 1 ಕಾಲಲ್ಲ 106 ಕಾಲ್ ಬೇಕಂದ್ರು ಮಾಡಿ ತೋರಿಸಬಲ್ಲೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದೇ ರೀತಿ ವೈಯಕ್ತಿಕ ಇಲ್ರಿ, ಯಾರ ಮೇಲೂ ನಮಗ್ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಯಾರೋ ದುಡ್ಡು ಮಾಡ್ತಾ ಇರೋ ನೋವಿಲ್ಲ. ಇವನ್ ನನಗೂ ಮಾಡೋ ಶಕ್ತಿ ಇದೆ. ತಮಿಳ್ ಎನಕೂರು, ಕೊಯಮತ್ತೂರು, ತಮಿಳ್ನಾಡು போயிட்டு அங்கே பேசிட்டு எப்படி வாங்கணும், எப்படி எடுத்துன்னு வரணும், எப்படி சேல் பண்ணணும் எல்லாமே தெரியும். எல்லாமே கான்டாக்ட் இருக்கு எனக்கு. ஏன்னா ஒன்னும் தெரியாது, எனக்கு ஒன்னும் வராதுன்னு நினைச்சிட்டுறாங்க. ಅಂದ್ರೆ ಅಂತ ಫ್ಲೂಯೆಂಟ್ ತಮಿಳ್ ಬರಲ್ಲ, ಬಟ್ ಐ ಕ್ಯಾನ್ ಏಬಲ್ ಟು ಮ್ಯಾನೇಜ್ ದ ಎವ್ರಿ ಲ್ಯಾಂಗ್ವೇಜ್. ಇಂಡಿಯನ್ ಲ್ಯಾಂಗ್ವೇಜ್ಗಳನ್ನ ಕನ್ನಡ, ಇಂಗ್ಲಿಷು, ಹಿಂದಿ, ತಮಿಳು, ತೆಲುಗು ಎಲ್ಲ ಮಾತಾಡಬಲ್ಲೆ. ನಾನು ಕೂಡ ಈ ತಮಿಳ್ನಾಡಿಗೆ ಹೋಗಿ ಅಲ್ಲಿಂದ ತರಕ್ಕೆ ಅದೇನ್ ದೊಡ್ಡ ವಿಷಯ ಅಲ್ಲ ನನಗೆ. ತಮಿಳ್ನಾಡಿನಿಂದ ಈ ಕಾಲ್ಸ್ ಬರ್ತಾ ಇದೆ, ಕೊಯಮತ್ತೂರಿಂದ ಮತ್ತೆ ತಿರುಚೂರಿಂದ. ಬನ್ನಿ ಮಷಿನ್ ತಗೊಂಡೋಗಕ್ಕೆ ಮಾತಾಡಿದ್ರಲ್ಲ. ಸೊ ನಾನು ಹೋಗಿ ತಂದು ಮಾರೋಣ ಅನ್ನೋ ಮನಸ್ಥಿತಿಲಿ ಇದ್ದವನು. ಇವತ್ತು ಯಾಕೆ ಬೇಡ ಅಂದ್ರೆ, ಈ ತರದ 106 ಜನರ ಕಣ್ಣೀರು ನಿಜವಾಗ್ಲೂ ಬಿಡಲ್ರಿ ನಮ್ಮನ್ನ. ಆ ರೀತಿ ಏನಾರು ನಾನು ತಂದು ಮೋಸ ಮಾಡಿ ಜನಕ್ಕೆ ಮಾರಿದ್ರೆ ಭಗವಂತ ಹೆಂಗೆ ಕ್ಷಮಿಸ್ತಾನೆ? ತಿನ್ನೋದು 3 ಅನ್ನಕ್ಕೆ 106 ಜನದ ಬಾಯಿಗೆ ಮಣ್ಣು ಹಾಕಿದ್ರೆ ಭಗವಂತ ಬಿಡ್ತಾನ ನಮ್ಮನ್ನ? ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ನೀವೆಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಇದಂತ ಅಲ್ಲ, ಎಂಟೈರ್ ಈ ಸಿಸ್ಟಮ್ ಏನಿದೆ, ಈ ತರ ಮೋಸ ಮಾಡೋ ಜಾಲಗಳೇನಿದೆ, ಯಾವಕ್ಕೂ ಬಲಿ ಆಗ್ಬೇಡಿ. ನಿಮ್ಮ ದುಡ್ಡನ್ನ ಖಂಡಿತವಾಗ್ಲೂ ನೀವು ಇರೋ ಜಾಗದಲ್ಲಿ ಕಣ್ಣಿಗೆ ಕಾಣೋಂಥದ್ದು ಏನಾರು ಒಂದು ಮಾಡ್ಕೊಳ್ಳಿ. ಕೊಬ್ಬರಿ ಅಥವಾ ಕಾಯಿದು ವ್ಯಾಪಾರ ಮಾಡಿ, ಎಳ್ನೀರ್ ಕೊಂಡು ಇನ್ನೊಬ್ರಿಗೆ ಮಾರೋ ತರ ನಾವು ಕೊಚ್ಚಿ ಎಳ್ನೀರ್ ಕೊಡೋದು ಮಾಡಿ, ಒಂದು ಟೀ ಕಾಫಿ ಮಾರಿ, ಬಜ್ಜಿ ಬೋಂಡ ಮಾರಿ, ಚಿರ್ಮುರಿ ಹಾಕಿ ಜೀವನ ಮಾಡ್ಬೋದು. ಈ ರೀತಿ ಯಾವುದೇ ಒಂದು ಜಾಲಗಳಿಗೆ ಬಲಿ ಆಗ್ಬೇಡ್ರಿ. ಆ ಮಷೀನೇ ವರ್ಕ್ ಆಗಲ್ಲ, ಫಸ್ಟ್ ಪಾಯಿಂಟ್. ಆಮೇಲೆ ದಿನಕ್ಕೆ ಎಷ್ಟು ತೆಗಿಬಹುದು ಅಂತ ಅವ್ರುಗಳು ಹೇಳೋದಂದ್ರೆ, ಒಂದು ದಿನಕ್ಕೆ 20ರಿಂದ 30, 35 ಕೆಜಿ, 40 ಕೆಜಿ ತನಕ ತೆಗಿಬಹುದು ಅಂತ ಹೇಳ್ತಾರೆ. ನಾನು ಕೂಡ ಕಸ್ಟಮರ್ಗಳಿಗೆ ಹೇಳಿದ್ದೆ, ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಬಂದಂತ ಮಾಹಿತಿ ಏನಂದ್ರೆ, ಒಂದು ದಿನಕ್ಕೆ 5ರಿಂದ 10 ಕೆಜಿ ತೆಗೆದ್ರೆ ಅವನು ದೊಡ್ಡ ಶೂರ ಅಂತ. 20 ಕೆಜಿ ತೆಗೆದ್ರೆ ಅವನು ಆ ವೇಸ್ಟೇ ಬರಲ್ಲ, ಪುಡ್ಪುಡಿ ಆಗೋಗಿರುತ್ತೆ ಅನ್ನೋ ಅರ್ಥ. ಆಯ್ತಾ? ನೆಕ್ಸ್ಟ್, ಇವ್ರು ಯಾರು GST ಕಟ್ತಿಲ್ಲ. ಎಂಟೈರ್ ಯಾರೂ GST ಕಟ್ತಿಲ್ಲ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡ್ತಿದ್ದಾರೆ. ಈ ಮೋಸಗಾರನ ಭಗವಂತ ಕ್ಷಮಿಸಲ್ಲ. ಈ ಅಧಿಕಾರಿಗಳ ಕಣ್ಣಿಂದ ಇವ್ರು ತಪ್ಪಿಸ್ಕೋಬಹುದು, ಭಗವಂತನ ಕಣ್ಣಿಂದ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ತಪ್ಪಿಸ್ಕೊಳಕ್ಕೆ. ನನ್ನ ಅಂಗಡಿಗೆ ನಾನು ಮೆಡಿಕಲ್ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ನಾನು ತರೋ ಒಂದೊಂದು ಪಾರ್ಟ್, ಒಂದು ಮಾತ್ರೆ ಇರ್ಲಿ, ಒಂದು ಪೇಸ್ಟ್ ಬ್ರಷ್ ಇರ್ಲಿ,
ಒಂದು ಶಾಂಪು ಇರ್ಲಿ, ಎಲ್ಲದಕ್ಕೂ GST ಬಿಲ್ ಬರುತ್ತೆ. ನಾನು GST ಬಿಲ್ ಅಲ್ಲಿ ಬರುತ್ತೆ, ನಾನು GST ಫೈಲ್ ಮಾಡ್ತೀನಿ ಪ್ರತಿ ತಿಂಗಳು. ಸೇಲ್ಸು ಹಾಗೇನೆ ಪರ್ಚೇಸ್ ಎರಡನ್ನು ಕೊಡ್ತೀನಿ. ಸೊ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಮಾಡೋ ಲಕ್ಷಗಳನ್ನ ನಾವು ಲೆಕ್ಕ ಕೊಡ್ತೀವಿ ಅಂದಾಗ ಕೋಟಿಗಟ್ಲೆ ಮಾಡ್ತಿದಾರಲ್ಲ, ಇದ್ರ ಲೆಕ್ಕ ಯಾರು ಕೇಳ್ಬೇಕು? ಇದ್ರ ನೋಡ್ದಂತ ಯಾರಾದ್ರೂ ಅಧಿಕಾರಿಗಳು ಸಂಬಂಧಪಟ್ಟವರು ದಯವಿಟ್ಟು ಇಂಥದ್ರ ಮೇಲೆ ಆಕ್ಷನ್ ತಗೊಳ್ಳಿ. ಇವತ್ತು ಕೋಟಿ ಕೋಟಿ ದುಡ್ಡನ್ನ ಜನರಿಂದ ಸುಲಿಗೆ ಮಾಡಿ ಇವ್ರುಗಳು ಚೆನ್ನಾಗಾಗ್ತಿದ್ದಾರೆ. ಯಾರೋ 10 ಜನ ಚೆನ್ನಾಗಾಗ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ 100 ಜನ 1000 ಜನ ಬೀದಿಗೆ ಬರ್ತಿದಾರ್ರಿ. ಆ ತಪ್ಪಾಪ ಈಗ ಮಾತಾಡ್ದವನು ಮುಸ್ಲಿಮು ಕಲೀಮ್ ಅಂತ, ಅರಸೀಕೆರೆಯವರು, ಹಾಸನ್ ಡಿಸ್ಟಿಕ್. ಕಷ್ಟ ಇದೆ ಅವ್ರಿಗೆ. ಇವತ್ತು 300 ರೂಪಾಯಿ ಕೂಲಿಗೆ ಹೋಗ್ತಿದ್ದಾರೆ. ಆತ ಬಿಸ್ನೆಸ್ ಮಾಡ್ತಿದ್ದವನು, ಅವನ್ ದುಡ್ಡು ಹಾಗೇನೆ ಆತ ಎಲ್ಲೋ ಸಾಲ ತಗೊಂಡು ಎಲ್ಲ ಒಂದಿಸ್ ತಂದು ಹಾಕಿದ್ರೆ, ಮಷಿನ್ ರಿಟರ್ನ್ ಕೊಟ್ರೆ ನಿಮಗೆ 30-40 ಸಾವಿರ ರೂಪಾಯಿ ಕಟ್ ಮಾಡಿ ವಾಪಸ್ ಕೊಡ್ತಾರೆ. ಕೆಲವು ಕಂಪ್ನಿಗಳು ವಾಪಸ್ ತಗೊಳ್ಳೋದೇ ಇಲ್ಲ, ಫೋನೇ ಎತ್ತಲ್ಲ. ನೀವ್ ಯಾರಾದ್ರೂ ರಿಪೇರಿಗೆ ಅಂತ ಕಾಲ್ ಮಾಡಿದ್ರೆ 2-3 ಸಾವಿರ ಅಡ್ವಾನ್ಸ್ ಹಾಕ್ಬೇಕು. ಹಂಗೂ ಬರ್ತಾರೆ ಅಂದ್ರೆ ನಾಟಕೀಯವಾಗಿ ಬರ್ತಾರೆ, ಬಂದು ವಿಡಿಯೋ ಮಾಡ್ಬಿಟ್ಟು ನೋಡಿ ನಾವು ಫ್ರೀಯಾಗಿ ಸರ್ವಿಸ್ ಮಾಡೋದು ಅಂತ ಒಂದು ನಾಟಕ ಅಷ್ಟೇ, ಅದ್ರಲ್ಲಿ ಏನಿಲ್ಲ. ಒಂದು ಡ್ರಮ್ 200, ಒಂದು 500-600 ರೂಪಾಯಿ ಡ್ರಮ್, ಮ್ಯಾಕ್ಸಿಮಮ್ 1000 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಆ ಡ್ರಮ್ಗೆ 3-4-5 ಸಾವಿರ ಕಿತ್ಕೊಳ್ತಾರೆ. ತಮಾಷೆ ಅಂದ್ರೆ ಈಗ ಒಂದು ಸರ್ವಿಸ್ ಸೆಂಟರ್ ಕೂಡ ಓಪನ್ ಆಗಿದೆಯಂತೆ ಬೆಂಗಳೂರು ಮೂಲದ್ದು. ಈ ತರ ಮಷಿನ್ಗಳು ಕೆಡ್ತಾ ಇದಾವೆ. ನನಗೆ ಈ ಸುದೀಪ್ ಅವರು ಮತ್ತೆ ನಮ್ಮ ಟೆನಿಸ್ ಕೃಷ್ಣ ಸಿನಿಮಾ ನೆನಪಾಗುತ್ತೆ. ಸುದೀಪ್ ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಅರ್ಧ ಬೋಳ್ಸ್ಕೊಂಡ್ ಬರ್ತಾರೆ. ಟೆನಿಸ್ ಕೃಷ್ಣ ಫುಲ್ ಬೋಳ್ಸಕ್ ಇಷ್ಟು, ಅರ್ಧ ಬೋಳ್ಸಕ್ ಇಷ್ಟು ಅಂತೇಳಿ ಏನೋ ದುಡ್ಡು ಫಿಕ್ಸ್ ಮಾಡ್ಕೊಂಡು ಹೋಗಿ ದುಡ್ಡು ಮಾಡ್ಕೊಂಡ್ಬಂದು ಇಬ್ರು ಖುಷಿಯಾಗಿ ಎಣಿಸ್ಕೊಂಡು ಇದ್ ಮಾಡ್ತಾರೆ. ಆ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಅಂತ ನನ್ಗನ್ನಿಸ್ತಾ ಇದೆ. ಯಾಕಂದ್ರೆ ಇದೇ ಸ್ಥಿತಿ ಆಗಿರೋದು. ಇವರು ತುಕಾಲಿ ಮಷಿನ್ ಕೊಡೋದಂತೆ, ಅದಕ್ಕೆ ಸರ್ವಿಸ್ ಸೆಂಟರ್ ಇನ್ನೊಬ್ಬ ಯಾವನೋ ಬಂದು ಸರ್ವಿಸ್ ಕೊಡೋದು, ಅದಕ್ಕೆ 3-4-5 ಸಾವಿರ ತಗೊಳ್ಳೋದು. ಏನು ನಿಂಡಿರ್ತಿದೆ ದುಡ್ಡುಗಳು? ಏನ್ ಕದ್ಕೊಂಬಂದಿರ್ತಾರೆ ದುಡ್ಡುಗಳು? ಕಷ್ಟಪಟ್ಟಿರ್ತಾರೆ, ಕೂಲಿ ಮಾಡಿರೋ ದುಡ್ಡು ಇರುತ್ತೆ, ಅದ್ರೊಳಗೆ ಸಾಲ ದುಡ್ಡು, ಒಡವೆಗಳು ಮಾರಿರ್ತಾರೆ. ಇದು ಸಹಿಸಕಲ್ರಿ. ಖಂಡಿತವಾಗ್ಲೂ ಇದನ್ನ ಯಾವೊಬ್ರು ನೀವು. ಆಮೇಲೆ ಇನ್ನೊಂದು, ಬಿಲ್ ನೀವು ಕೇಳ್ತೀರಾ ಅನ್ಕೊಳ್ಳಿ, ಬಿಲ್ ಕೊಡಲ್ಲ. ಎಷ್ಟು ಕೊಡ್ತಾರೆ? 25 ನನಗೆ 106 ಜನ ಕಳ್ಸಿದ್ದಾರೆ. ಬಿಲ್ ಕೇಳಿದೀನಿ ನಾನು, ನೋಡ ಬಿಲ್ ಕಳಿಸಿ, ಎಂತದ್ ಕಳಿಸ್ತೀರ, ನಿಮ್ಗೆ ಎಂತದ್ ಕೊಡ್ತೀರ ಅಂದ್ರೆ ಅದಕ್ಕೆಲ್ಲ 25-30 ಸಾವಿರ ಅಷ್ಟೇ, ಅದಕ್ ಮೇಲೆ ಕೊಡಲ್ಲ. ಕೆಲವರೆಲ್ಲ 1 ಲಕ್ಷ ಕಲೆಕ್ಟ್ ಮಾಡಿರ್ತಾರಂತೆ, ಅದಕ್ಕೆ ಅವ್ರು ಹೇಳೋದು ಟ್ರಾನ್ಸ್ಪೋರ್ಟೇಷನ್ ಅದ್ರದ್ದು ಇದ್ರದ್ದು ಬಿಲ್ ಬರಲ್ಲ, ಹಾಗಾಗಿ ನಾವು ನಿಮ್ಗೆ 1 ಲಕ್ಷ ನಿಮ್ಮ ಹತ್ರ ಕಲೆಕ್ಟ್ ಮಾಡಿ 50-60 ಸಾವಿರ ಬಿಲ್ ಕೊಡ್ಬೋದು ಅಂತ ಹೇಳ್ತಾರಂತೆ. ಸೊ ಅದರಲ್ಲೂ ಕೂಡ ಮಷಿನ್ ಹೆಸರು ಅಥವಾ ಬ್ರಾಂಡಿಂಗ್ ಏನು ಇರಲ್ಲ, ಅದಕ್ಕೆ ವೇಸ್ಟ್ ಮಷಿನ್ ಅಷ್ಟೇ ಇರುತ್ತೆ. ಸೊ ಈ ತರದ ವ್ಯವಸ್ಥೆ ಇದೆ. ಈ ಎಂಟೈರ್ ಸಿಸ್ಟಮ್ ವಿರುದ್ಧ ನಾವಿದೀವಿ ಅಷ್ಟೇ. ಯಾವ್ದೇ ಇರ್ಲಿ, ಮಷಿನ್ಗಳು, ಕರ್ಪೂರ ಇರ್ಲಿ, ಇನ್ನೊಂದು ಮಣ್ಣು ಮಸಿ, ಈ ತರ ಮೋಸ ಮಾಡೋರ ವಿರುದ್ಧನೇ ಯಾವತ್ತೂ. ಯಾಕಂದ್ರೆ ಧರ್ಮ ಉಳಿಬೇಕು. ಇವತ್ತು ಈ 1 ಲಕ್ಷ ರೂಪಾಯಿ ನೀವು ವೇಸ್ಟ್ ಮಷಿನ್ಗೆ ಬಂಡವಾಳ ಹಾಕಿದ್ರೆ, ನೀವು ದಿನ ಹೀಗೆ ಹೇಳ್ತಿದ್ರು ಒಬ್ರು, ನಾನು ತಿಂಗಳಿಗೆ ಒಂದು 30 kg ಹೊಡೆದೆ, 40 kg ಹೊಡೆದೆ. 30 kg ಅಂದ್ರೆ ಒಂದ್ ದಿನಕ್ಕೆ 1 kg ಆಯ್ತು. ಒಂದ್ ದಿನದ ಆದಾಯ ಅವ್ರದ್ದು 18 ರೂಪಾಯಿ. 18 ಇಂಟು ನೀವು 20 ರೂಪಾಯಿ ಕಟ್ಕೊಂಡ್ರು 600 ರೂಪಾಯಿ ತಿಂಗಳಿಗೆ. ಅವಾಗ ಅವರು 600 ರೂಪಾಯಿ ಲೆಕ್ಕಕ್ಕೆ ತಿಂಗಳ ದುಡ್ಕೊಂಡು ಆ ಮಷಿನ್ದು ಬಂಡವಾಳ ಅಥವಾ ಬಡ್ಡಿ ಹೆಂಗ್ ಬರುತ್ತ್ರಿ? ಬೇಡ 2 kg ತೆಗಿತಾರೋ, 5 kg ತೆಗಿತಾರೋ, ಇಲ್ಲ 10 kg ತೆಗೆದ್ರು 20 ರೂಪಾಯಿ ಅಂದ್ರೆ 200 ರೂಪಾಯಿ, 6,000 ರೂಪಾಯಿ ತಿಂಗಳಿಗೆ ಬಡ್ಡಿನೇ ಬರುತ್ತಷ್ಟು. ಇವತ್ತು 5-6-10% ತಗ ಕೊಡ್ತಿದಾರಲ್ವಾ, ಅಂತ ತಂದ್ರೆ ಏನಾಗ್ಬೇಕಾ ಜನಗಳು? ಇದಲ್ದಲೆ ರಿಟರ್ನ್ ಪಾಲಿಸಿಗಳು ಬೇರೆ. ರಿಟರ್ನ್ ಮಾಡಕ್ಕೆ GST ಕಟ್ ಮಾಡ್ಕೊಂಡ್ ಕೊಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಒಂದಷ್ಟು. ಸೊ ಓವರ್ ಆಲ್ ಆಗಿ ಇಡೋದು. ಶನಿವಾರ ಪ್ರತಿದಿನ ಶನಿವಾರನೇ ವೆಂಕಟರಮಣ ಸ್ವಾಮಿ ಕೂಗ್ತಾ ಇರೋದೇ ಪಾಪ ತಗೊಂಡಂತ ಮನುಷ್ಯ. ಇದಲ್ದಲೆ ನಿಮಗೆ ಕೆಲವೊಂದು ಆಡಿಯೋಗಳಿದೆ, ಈ ಲೂಟ್ ಮಾಡೋ ವ್ಯವಸ್ಥೆ ಯಾವ ತರ ಮಾಡ್ಬೋದು, ಯಾವ ತರ ಮಾಡ್ಬೇಕು ಅನ್ನೋ ಸ್ಕೀಮ್ ಇದೆ ಅಂತ. ಅದನ್ನ ನಿಮ್ಗೆ ಏನಾದ್ರೂ ಆಡಿಯೋ ಕೇಳಿಸ್ಬಿಟ್ರೆ ನಿಜವಾಗ್ಲೂ ನನಗೆ ಅಸಹ್ಯ ಅನ್ಸುತ್ತೆ. ಎಷ್ಟು ಈಸಿಯಾಗಿ ಜನರನ್ನ ಲೂಟ್ ಮಾಡಕ್ ನೋಡ್ತಾರೆ ಈ ಜನರು. ಆಡಿಯೋಗಳಿದಾವೆ ಸುಮಾರು, ಅದನ್ನ ಹಾಕಕ್ಕೂ ನನಗೆ ಬೇಸರ. ಯಾಕಂದ್ರೆ ನಿಮ್ಮನ್ನ ಲೂಟ್ ಮಾಡ್ಬೇಕು ಅಂತ ಹೆಂಗ್ ಸಂಚು ಮಾಡ್ಕೊಂಡ್ ಕೂತವ್ರೆ ಈ ಜನರು ಅಂತ. ವಿಡಿಯೋ ಮಾಡಿದೀನಿ ನಾನೇ ಅಲ್ವಾ 8-10 ತಿಂಗಳಿಂದ. ನಾನ್ ಯಾಕೆ ಮಷಿನ್ ಹಾಕಿಲ್ಲ? ನಾನ್ ಮಷಿನ್ನ ಅದನ್ನ ತೋರಿಸ್ಬಿಟ್ಟು ಬಂದೆ ಬಿಟ್ರೆ ನನಗೆ 8-10 ತಿಂಗಳು ಏನೇನ್ ಆಗ್ಯದ ಗೊತ್ತಿಲ್ಲ. ಹೋಗಿ ನೋಡಿದ್ರೆ ದೊಡ್ಡ ದೊಡ್ಡ ಹಗರಣಗಳು. ಏನೇ ಇರ್ಲಿ, ನಾನ್ ನಂದು ವೈಯಕ್ತಿಕ ಒಂದೇ ವಿಡಿಯೋದ ಬಗ್ಗೆ ಮಾತಾಡ್ತಿಲ್ಲ. ಇದನ್ನ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಂಟೈರ್ ಸಿಸ್ಟಮ್ ವಿರುದ್ಧ ನಾನು ನಿಂತಿರೋದು. ಯಾವುದೇ ರೀತಿಯ ಬಣ್ಣದ ಮಾತುಗಳಿಗೆ, ಬಣ್ಣದ ವಿಡಿಯೋಗಳಿಗೆ ಯೂಟ್ಯೂಬ್ ಅಲ್ಲಿ ಬಂತು ಅನ್ನೋ ಕಾರಣಕ್ಕೆ ದಯವಿಟ್ಟು ಯಾರು ನಂಬೇಡ್ರಿ. ನಿಜವಾಗ್ಲೂ ಎಲ್ರೂ ಹಾಳಾಗೋಗದೆ. ಮೇ ಬಿ 1 or 2% ಇದ್ರಲ್ಲಿ ವರ್ಕ್ ಆಗ್ಬೋದಷ್ಟೇ. ಹಾಗಾಗಿ ನೀವೆಲ್ಲ ಈ ತರದ್ದು, ಈಗ ನಾವು ಕಸ ತೆಗೆದ್ಬಿಟ್ಟು ರಸ ಮಾಡ್ತೀವಿ ಅಂತ ನಿಮ್ಮನ್ನ ಬಲಿ ಹಾಕೋದ್ರಿಂದ ನೀವು ಮುಕ್ತರ ಆಗ್ಬೇಕು, ತಪ್ಪಿಸ್ಕೋಬೇಕು. ಇಷ್ಟೇ ನನ್ನ ಇಂಟೆನ್ಷನ್ ಆಗಿರುತ್ತೆ ಹೊರತು ಇದರಲ್ಲಿ ನನ್ನ ವೈಯಕ್ತಿಕ ಲಾಭ ಅಥವಾ ನಷ್ಟಗಳು ಎಂತದ್ದು ಇಲ್ಲ. ನನಗೆ ಇದರಿಂದ ಏನೂ ಬರೋದಿಲ್ಲ. ನಾನು ಇವತ್ತಿಗೂ ಮನಸ್ಸು ಮಾಡಿದ್ರೆ ಒಂದು ಮಷಿನ್ ನಾನು ಸೇಲ್ ಮಾಡಿಸ್ಕೊಟ್ರೆ 10, 20, 30 ಸಾವಿರ ತನಕ ನನಗೆ ಕಮಿಷನ್ ಕೊಡ್ತಾರಂತೆ ಆಫರ್ಗಳು ಬಂದಿದೆ. ಬಟ್ ಸ್ಟಿಲ್
ನನಗ್ ಆ ತರದ್ದು ಇನ್ನೊಬ್ರು ಬೆವರ ಹನಿಯ ದುಡ್ಡು ನಮಗ್ ಬೇಡ್ರಿ. ನಾವು ದುಡ್ಡು ತಿಂದು ಜೀವನ ಮಾಡಲ್ಲ. ಅನ್ನ ತಿಂತೀವಿ ಹಾಗಾಗಿ ಅನ್ನ ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ದುಡಿಯೋ ಶಕ್ತಿ ಕೊಟ್ಟವನೆ. ತಲೆ ಹಿಡುಕ್ರ ಕೆಲಸ ನಾವು ಮಾಡಲ್ಲ, ಧರ್ಮವಾಗಿ ನಡಿತೀವಿ, ನಮ್ದೇನಿದೆಯೋ ಬಿಸ್ನೆಸ್ ಮಾಡ್ತೀವಿ. ತುಂಬಾ ಜನ ಅಂತಾರೆ ಮೆಡಿಕಲ್ ಅಲ್ಲಿ ಒಳ್ಳೆ ಲಾಭ, 10 ರೂಪಾಯಿದ 20ಕ್ಕೆ ಮಾರ್ತೀರಾ, 50ಕ್ಕೆ ಮಾರ್ತೀರಾ. ಮಾರದಂತ ಮಾತ್ರೆಯಿಂದ ನಿಮಗೆ ಆರೋಗ್ಯ ಬರುತ್ತೆ ಹೊರತು ಯಾರಿಗೂ ಕೆಡಕಾಗಲ್ಲ. ನೀವು ನೋಗಿ ಅಂತ ಬರ್ತೀರಿ, ನಾವು 2 ರೂಪಾಯಿ ಮಾರ್ತೀರನ್ನ 4 ರೂಪಾಯಿಗೆ ಮಾರ್ತೀವಿ, ಒಳ್ಳೇದು ಇಲ್ಲ ಅನ್ನಲ್ಲ, ಅದು ಒಪ್ಕೊಳ್ಳೋಣ. ಇದು ಜಗತ್ಗೆ ಗೊತ್ತಿದೆ, ಜಗಜ್ಜಾಹಿರ ವಿಷಯ ಇದು. 2 ರೂಪಾಯಿದ ನಾವು ನಿಮಗೆ 4 ರೂಪಾಯಿಗೆ ಮಾರಿದ್ರು ನಿಮಗೆ ನೋವಾಗುತ್ತೆ ಸ್ವಾಮಿ. ಆದ್ರೆ ನೀವು ಇಲ್ಲಿ 1,00,000 ರೂಪಾಯಿ ಗುಂಜ್ಕೊಂಡ್ಬಿಟ್ಟು ಅವ್ರವ್ರ ಮನೆ ಹಾಳು ಮಾಡ್ತಿರಲ್ಲ, ಇದರಿಂದ ಅವ್ರ ಮನೆ ಹಾಳಾಗುತ್ತಲ್ಲ, ಅದಕ್ಕೆ ಯಾರು ಪರಿಹಾರ ಕೊಡ್ತಾರೆ? ಇದು ನನ್ನ ಪ್ರಶ್ನೆ. ಎಲ್ರಿಗೂ ನಾನು ಕೇಳೋದು, ಈ ತರದ ಮೋಸದ ಜಾಲ ಮಾಡ್ತಿರೋ ಕಳ್ಳರಿಗೆಲ್ಲ ನಾನು ಕೇಳೋದಷ್ಟೇ, ನಿಮ್ಮನ್ನ ರಕ್ಷಿಸಲು ಭಗವಂತ ಕೂಡ ಯಾವತ್ತೂ ನಿಲ್ಲಲ್ಲ ಅಂತ ತಿಳಿಸ್ದ. ನಮ್ಮ ಉದ್ದೇಶ ಜನರನ್ನ ಸರಿದಾರಿಲಿ ಕರ್ಕೊಂಡು ಹೋಗ್ಬೇಕನ್ನೋದಷ್ಟು ಬಿಟ್ರೆ ಬೇರೆ ಇನ್ಯಾವುದೇ ರೀತಿ ಉದ್ದೇಶಗಳು ನಮ್ಗಿಲ್ಲ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.